ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನ ಆಗಿರೋ ನನ್ನ ತಾಯಿ, ತಂಗಿ, ತಮ್ಮ, ಸಹೋದರರಿಗೂ ನನ್ನ ನಮಸ್ಕಾರಗಳು. ವಿಷಯ ಏನಂತಂದರೆ 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವಾಗಿ ಈ ಊರಿಗೆ ನಮ್ಮನ್ನೆಲ್ಲ ಕಳಿಸಿರೋದು ಒಂದು ದೊಡ್ಡ ವಿಷಯ. ಅದೇ ರೀತಿ ಒಂದು ಮನಸ್ಸಿನಲ್ಲಿ ಏನು ಇಟ್ಕೋಬೇಕು ಅಂತಂದರೆ, ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದೇವೆ. ಅಂಬೇಡ್ಕರ್ ಅಂತಂದು ಹೆಸರು ಬರಬೇಕಾದ್ರೆ ಅದ್ರ ಹಿಂದೆ ಹೆಣ್ಣಿನ ಶಕ್ತಿ ಏನೈತಿ ಅಂತಂದ್ರೆ, ರಮಾಬಾಯಿ ಅಂಬೇಡ್ಕರ್ನ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾಳ ಅಂತಂದ್ರೆ ಹೆಣ್ಣಿನ ಶಕ್ತಿ ಭಾಳ ದೊಡ್ಡದು. ಅಂಬೇಡ್ಕರ್ ಜೊತೆಗೆ ರಮಾಬಾಯಿ ಶಕ್ತಿ ಇದ್ದಿದ ಮೇಲೇ ನಾವು ಇವತ್ತು ಸಂವಿಧಾನದಿಂದ ಇಲ್ಲಿ ಕುಂತಿರೋದು, ಮಾತಾಡ್ತಿರೋದು. ಪ್ರಾಣಿ ಪಕ್ಷಿಗಳಿಗೂ ಒಂದು ಕಾಯ್ದೆ ಕಾನೂನು ಅಂತಂದು ಬರ್ತಿರೋ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ನಿಮ್ ಕಡೆಗೆ 2 ರೂಪಾಯಿ ಇದ್ದೆ ಅಂತಂದ್ರೆ 1 ರೂಪಾಯಿ ತಗೊಂಡು ಒಂದು ಪುಸ್ತಕ ಖರೀದಿ ಮಾಡು, 2 ರೂಪಾಯಿದಲ್ಲಿ ಆಹಾರ ಖರೀದಿ ಮಾಡ ಅಂತ ಹೇಳಿದ್ದಾರೆ. ಆ ಆಹಾರ 1 ರೂಪಾಯಿದ ತಗೊಂಡು ಮಾತಾಡಿ 1 ರೂಪಾಯಿ ತಗೊಂಡಿರೋ ಆಹಾರ ನಿಮ್ಮ ದೇಹನ ಬಲಿಷ್ಠವಾಗಿ ಬದುಕೋದು ಕಲಿಸ್ತೈತಿ. ಅದೇ ರೀತಿ 2 ರೂಪಾಯಿ ತಗೊಂಡು ನೀವು ಓದಿರೋ ಪುಸ್ತಕ ನಿಮ್ ತಲೆ ಎತ್ತಿ ಹೆಂಗ್ ನಡಿಬೇಕು ಅನ್ನೋದು ಕಲಿಸ್ಕೊಡ್ತಿ ಅಂತ ಅಂದು ಹೇಳ್ಕೊಟ್ಟಿರೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂದಿರೋ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾವು ಒಂದು ಧರ್ಮೋ ರಕ್ಷತಿ ರಕ್ಷಿತ ಅಂತ ತಿಳ್ಕೊಳ್ತಿದ್ದೇವಲ್ಲ, ಸಂವಿಧಾನ ಅಂತ ತಿಳ್ಕೊಳ್ಬೇಕು ಅಂತ ಅಂದು ನನ್ನ 4 ಮಾತು ಹೇಳಿ